ಲೋಕಸಭೆಯಲ್ಲಿ ಐತಿಹಾಸಿಕ ವಕ್ಫ್ ತಿದ್ದುಪಡಿ ಮಸೂದೆ ಪಾಸ್ ಆಗಿದೆ. ಬಿಲ್ ಮಂಡನೆ ಮಾಡಿದ ಬಳಿಕ ವಿಪಕ್ಷಗಳ ಆರೋಪಕ್ಕೆ ಕಿರಣ್ ರಿಜಿಜು ತಿರುಗೇಟನಗೊಟ್ಟಿದ್ದಾರೆ. ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆಗೆ ಅಗ್ನಿ ಪರೀಕ್ಷೆ ಎದುರಾಗಿದೆ. ಇದೆಲ್ಲವನ್ನ ನೋಡೋಣ ವಕ್ಫ್ ಬಿಲ್ ಪಾಸ್ ನ್ಯೂಸ್ ಟಾಪ್ 9ನಲ್ಲಿ. ವಿಪಕ್ಷಗಳ ವಿರೋಧದ ನಡುವೆಯೂ ಲೋಕಸಭೆಯಲ್ಲಿ ಐತಿಹಾಸಿಕ ವಕ್ಫ್ ತಿದ್ದುಪಡಿ ಬಿಲ್ ಅಂಗೀಕಾರವಾಗಿದೆ. ಕೇಂದ್ರ ಸಚಿವ ಕಿರಣ್ ರಿಜಿಜು ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಮಂಡಿಸಿದ್ರು. ಬಳಿಕ ನಡೆದ ಚರ್ಚೆಯಲ್ಲಿ ಆಡಳಿತ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ವಕ್ಫ್ ತಿದ್ದುಪಡಿ ಕಾಯ್ದೆ ಕುರಿತು ಮಾತಿನ ಯುದ್ಧವೇ ನಡೆಯಿತು. ರಾಜ್ಯಸಭೆಗೆ ಈ ಮಸೂದೆಯನ್ನ ಸ್ಪೀಕರ್ ಓಂ ಬಿರ್ಲಾ ಕಳುಹಿಸಿದ್ದಾರೆ. ಹೀಗಾಗಿ ಸಂಸತ್ ಮೇಲ್ಮನೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆ ಎದುರಾಗಿದೆ. ಇನ್ನು ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ 2024 ಕೇಂದ್ರ ಸಚಿವ ಕಿರಣ್ ರಿಜಿಜು ಮಂಡನೆ ಮಾಡಿದ ಬಳಿಕ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಮತಕ್ಕೆ ಹಾಕಿದ್ರು. ಸಂಸತ್ತಿನ ಕೆಳಮನೆಯಲ್ಲಿ ಎಲೆಕ್ಟ್ರಾನಿಕ್ ಮತದಾನವನ್ನ ನಡೆಸಲಾಯಿತು. ಲೋಕಸಭೆಯಲ್ಲಿ ನಡೆದ ಮತದಾನ ಪ್ರಕ್ರಿಯೆಯಲ್ಲಿ ವಕ್ಫ್ ಮಸೂದೆಗೆ 288 ಮತಗಳು ಒಲಿದಿವೆ. ಇನ್ನೊಂದೆಡೆ ವಕ್ಫ್ ಮಸೂದೆಗೆ ವಿಪಕ್ಷ ಸದಸ್ಯರು ವಿರೋಧಿಸಿದ್ದು 232 ಮತಗಳು ವಕ್ಫ್ ಬಿಲ್ ವಿರುದ್ಧ ಬಿದ್ದಿವೆ. ಇನ್ನು ವಕ್ಫ್ ತಿದ್ದುಪಡಿ ಬಿಲ್ ವಿರೋಧಿಸಿದ ವಿಪಕ್ಷ ಸದಸ್ಯರ ವಿರುದ್ಧ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಕಿಡಿಕಾರಿದ್ರು. ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಕೋರ್ಟ್ ವಿರೋಧ ಮಾಡಿಲ್ಲ, ಆದ್ರೆ ವಿಪಕ್ಷಗಳು ಮಾತ್ರ ಅಸಂವಿಧಾನಿಕ ಅಂತ ಸುಳ್ಳು ಪ್ರಚಾರ ಮಾಡ್ತಿವೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮುಸ್ಲಿಮರನ್ನ ಬೇರ್ಪಡಿಸ್ತಿಲ್ಲ, ಒಗ್ಗೂಡಿಸ್ತಿದೆ ಅಂತ ಹೇಳಿದ್ದಾರೆ. ಇನ್ನು ವಕ್ಫ್ ತಿದ್ದುಪಡಿ ಬಿಲ್ ಮಂಡಿಸಿ ಮಾತು ಆರಂಭಿಸಿದ ಸಚಿವ ಕಿರಣ್ ರಿಜಿಜು ಹಿಂದಿನ ಯುಪಿಎ ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ರು. 2013ರಲ್ಲಿ ಯುಪಿಎ ಸರ್ಕಾರ ದೆಹಲಿಯ 123 ಆಸ್ತಿಗಳನ್ನ ವಕ್ಫ್ ಬೋರ್ಡ್ಗೆ ಕೊಟ್ಟಿತ್ತು. ನಮ್ಮ ಸರ್ಕಾರ ಬರದೇ ಇದ್ದಿದ್ರೆ ಸಂಸತ್ ಭವನವನ್ನು ತಮ್ಮದೇ ಅಂತ ಮಾಡಿಕೊಳ್ತಿದ್ರು ಅಂತ ಹೇಳಿದ್ದಾರೆ. अगर आज हम ये संशोधन लेके नहीं आते तो जिस सदन में हम बैठे हैं ये पार्लियामेंट बिल्डिंग इसको भी क्लेम किया जा रहा था. एयरपोर्ट बसंत विहार. ಕೇಂದ್ರ ಸಚಿವ ಕಿರಣ್ ರಿಜಿಜು ಮಾತಿಗೆ ವಿಪಕ್ಷ ಕಾಂಗ್ರೆಸ್ ನಾಯಕರು ಕೆರಳಿದ್ರು. ಅದರಲ್ಲೂ ಲೋಕಸಭೆ ವಿಪಕ್ಷ ಉಪನಾಯಕ ಗೌರವ್ ಗೊಗೋಯ್ ಕಿರಣ್ ರಿಜಿಜು ಹೇಳಿದ್ದು ಸುಳ್ಳು ಅಂತ ತಿರುಗೇಟನ್ನ ನೀಡಿದ್ದಾರೆ. जो इन्होंने 2013 यूपीए गवर्नमेंट के संदर्भ में कहा पूरा का पूरा मिसलीडिंग है, झूठ है. ವಕ್ಫ್ ಬಿಲ್ ವಿರುದ್ಧ ಲೋಕಸಭೆ ಪ್ರತಿಪಕ್ಷ ಉಪನಾಯಕ ಗೌರವ್ ಗೊಗೋಯ್ ಕೆಂಡಕಾರಿದ್ರು. ವಕ್ಫ್ ತಿದ್ದುಪಡಿ ಮಸೂದೆಯ ಹಿಂದೆ ಸರ್ಕಾರದ 4 ಮೂಲ ಉದ್ದೇಶಗಳು ಇವೆ. ಸಂವಿಧಾನ ದುರ್ಬಲಗೊಳಿಸುವುದೇ ಮೊದಲ ಉದ್ದೇಶವಾಗಿದೆ. ಎರಡನೇ ಉದ್ದೇಶ ಭಾರತದ ಅಲ್ಪಸಂಖ್ಯಾತರನ್ನ ಅವಮಾನಿಸುವುದಾಗಿದೆ. ಮೂರನೇ ಉದ್ದೇಶ ಭಾರತೀಯ ಸಮುದಾಯವನ್ನ ವಿಭಜನೆಗೊಳಿಸುವುದು. ನಮ್ಮ ನಡುವೆ ಒಂದು ವ್ಯಾಜ್ಯ ನಡೆಯಬೇಕೆಂದು ಇವರ ಉದ್ದೇಶವಾಗಿದೆ. ನಾಲ್ಕನೇ ಉದ್ದೇಶ ಅಲ್ಪಸಂಖ್ಯಾತರ ಹಕ್ಕುಗಳನ್ನ ಕಸಿದುಕೊಳ್ಳುವುದಾಗಿದೆ ಅಂತ ಕಿಡಿಕಾರಿದ್ದಾರೆ. ಇನ್ನು ಲೋಕಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತನಾಡಿದ್ರು. ಕರ್ನಾಟಕದಲ್ಲಿ ವಕ್ಫ್ ಆಸ್ತಿ ವಿವಾದದ ದತ್ತಾಂಶಗಳನ್ನ ಉಲ್ಲೇಖಿಸಿದ್ರು. ಪಕ್ಷಗಳು ಮುಸ್ಲಿಮರ ಮನಸ್ಸಿನಲ್ಲಿ ತಪ್ಪು ಅಭಿಪ್ರಾಯಗಳನ್ನ ಹರಡುತ್ತಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. आपके माध्यम से, इस सदन के माध्यम से देश भर के मुसलमान भाइयों बहनों को कहना चाहता हूं, आपके वक्फ में एक भी नॉन मुस्लिम नहीं आएगा. ये एक्ट में ऐसा कोई प्रावधान नहीं. ಇನ್ನು ಲೋಕಸಭೆಯಲ್ಲಿ ಎಐಎಂಐಎಂ ಸಂಸದ ಅಸಾದುದ್ದೀನ್ ಓವೈಸಿ ಮಾತನಾಡಿದ್ರು. ವಕ್ಫ್ ತಿದ್ದುಪಡಿ ಬಿಲ್ 2024 ಅಸಂವಿಧಾನಿಕವಾಗಿದೆ, ನಾನು ಇದನ್ನ ವಿರೋಧಿಸ್ತೇನೆ ಅಂತ ಗುಡುಗಿದ್ದಾರೆ. ದೇಶದಲ್ಲಿ ಜಗಳ ಹುಟ್ಟುಹಾಕುವಂತಹ ಕೆಲಸವನ್ನ ಬಿಜೆಪಿ ಮಾಡ್ತಿದೆ ಮಸೀದಿ ಮಂದಿರದ ಹೆಸರಲ್ಲಿ. ಹೀಗಾಗಿ ನಾನು ಇದನ್ನ ವಿರೋಧ ಮಾಡ್ತೇನೆ ಅಂತ ಹೇಳಿದ್ದಾರೆ. ಸಮಾಜವಾದಿ ಪಕ್ಷದ ನಾಯಕ ಅಖಿಲೇಶ್ ಯಾದವ್ ಮಾತನಾಡಿದ್ರು. ಮುಸ್ಲಿಮರನ್ನ ಇವರು ವಿಭಜನೆ ಮಾಡಲು ನೋಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಈ ಬಿಲ್ ಯಾವುದೇ ಭರವಸೆಯೊಂದಿಗೆ ತಂದಿಲ್ಲ, ರಣನೀತಿಯ ಭಾಗವಾಗಿದೆ. ಯಾಕಂದ್ರೆ ಇವರ ಮತ ಏನು ಒಡೆದು ಹೋಗಿದೆಯೋ ಹೀಗಾಗಿ ಮುಸ್ಲಿಮರನ್ನ ವಿಭಜನೆ ಮಾಡಲು ನೋಡ್ತಿದ್ದಾರೆ. ಸಮಾಜವಾದಿ ಪಕ್ಷ ಈ ಬಿಲ್ ವಿರುದ್ಧವಿದೆ. ಮತಕ್ಕೆ ಹಾಕಿದ್ರೆ ಸಮಾಜವಾದಿ ಪಕ್ಷ ಇದರ ವಿರುದ್ಧ ಮತ ಹಾಕ್ತದೆ ಅಂತ ಹೇಳಿದ್ದಾರೆ.
मैं और अपने दल और साथियों के साथ कहता हूं कि समाजवादी पार्टी बिल का विरोध करती है, वोट पड़ेगा तो हम इसके खिलाफ वोट डालने जा रहे हैं।